ಕೆಸೆಟ್ ಒಳಗೆ ಯಾವ ರೀತಿ ಅವರ ಪಾಸಿಂಗ್ ರಿಜಿಸ್ಟರ್ ನಂಬರ್ ಐತಿ ಇಲ್ಲ ಎಂಬುದನ್ನು ಹೆಂಗೆ ಚೆಕ್ ಮಾಡೋದು ಎಂಬುದನ್ನು ನೋಡ್ರಿ. ಅವ್ರು ಯಾವ ಸಬ್ಜೆಕ್ಟ್ ಐತಿ ಎಂಬುದನ್ನು ತಿಳ್ಕೊರಿ. ಅದ್ರೊಳಗೆ ಎಷ್ಟು ಕಟಾಪ್ ನಿಂತದ ಅನ್ನೋದು ಗೊತ್ತಿರ್ತೈತಿ. ಅದು ಹೆಂಗೆ ಅವ್ರ ರಿಜಿಸ್ಟರ್ ನಂಬರ್ ಹಾಕಿ ಚೆಕ್ ಮಾಡ್ಬೇಕು ಎಂಬುದನ್ನು ತೋರಿಸ್ತೀನಿ ಬರ್ರಿ. ಅದೇ ರೀತಿ KE ವೆಬ್ಸೈಟ್ ಹೋಗಿ ಗೂಗಲ್ ಒಳಗೆ ಕೆಸೆಟ್ 2025 ಅಂತ ನೋಡ್ರಿ, ತಾತ್ಕಾಲಿಕ ಪಟ್ಟಿ ಬರ್ತದೆ. ಅದರ ನಂತರ ಹಾಯ್ ಹಲೋ ನಮಸ್ಕಾರ, ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಏನು KE 2025 ಕೆಸೆಟ್ ನೋಡ್ರಿ. ಕೆಸೆಟ್ ಕಟಾಪ್ ಲಿಸ್ಟ್ ಬಂದದ. ಅದರಿಂದ ಹೆಂಗೆ ಅಪ್ಲೋಡ್ ಮಾಡೋದು, ಲಿಸ್ಟನ್ನ ಯಾವ ರ್ಯಾಂಕ್ ಅದಾವ ಎಂಬುದು ಕೆಸೆಟ್ 2025 ಅಂತ ಗೂಗಲ್ ಒಳಗೆ ಸರ್ಚ್ ಮಾಡಿರಿ. ಕ್ರೋಮ್ ಓಪನ್ ಮಾಡಿ ಗೂಗಲ್ ಒಳಗೆ ಸರ್ಚ್ ಮಾಡಿರಿ. ಸರ್ಚ್ ಮಾಡಿ ಒಂದು ಸ್ವಲ್ಪ ವೇಟ್ ಮಾಡಿರಿ, ಬರ್ತದೆ. ಅಲ್ಲಿ ಏನು ಬರ್ತದೆ ಅಂದ್ರೆ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆಸೆಟ್ 2025 ಅಂತ ಬರ್ತದೆ. ಅದ್ರ ಮ್ಯಾಲೆ ಕ್ಲಿಕ್ ಮಾಡಿ ಏನು ಮಾಡ್ಬೇಕಂದ್ರೆ ನೀವು ತಾತ್ಕಾಲಿಕ ಫಲಿತಾಂಶ ಪಟ್ಟಿ ಬರ್ತದೆ, ಅದರ ನೋಡ್ಕೊರಿ. ಕಟಾಪ್ ಲಿಸ್ಟ್ ಎಷ್ಟು ನಿಂತದೆ ಎಂಬುದು ನೋಡ್ಕೊರಿ. ತದನಂತರ ತಾತ್ಕಾಲಿಕ ಪಟ್ಟಿ ಬರ್ತದೆ, ಯಾವ ಡಿಪಾರ್ಟ್ಮೆಂಟ್ ಏನು ಎಂಬುದನ್ನು ನೋಡ್ರಿ. ಅದರೊಳಗೆ ನಿಮ್ದು ಲಿಸ್ಟ್ ಇರ್ತದೆ, ನಿಮ್ದು ರಿಜಿಸ್ಟರ್ ನಂಬರ್ ಇರ್ತದೆ. ಡಿಪಾರ್ಟ್ಮೆಂಟ್ ವೈಸ್ ಇರ್ತದೆ, ಆ ಡಿಪಾರ್ಟ್ಮೆಂಟ್ ವೈಸ್ ನೋಡ್ರಿ. ನಾನು ಈಗ ಯಾವ ತೆಗ್ದೇನೆ ಅಂದ್ರೆ ಎಕನಾಮಿಕ್ಸ್ ತೆಗ್ದಾನೆ. ಎಕನಾಮಿಕ್ಸ್ ಒಳಗೆ ಟೋಟಲ್ ಯಾವ್ಯಾವ ಕಾಸ್ಟ್ ಒಳಗೆ ಏನೇನು ಎಷ್ಟೆಷ್ಟು ಮಂದಿ ಪಾಸ್ ಆಗ್ಯಾರ ಎಂಬುದನ್ನು ಇಲ್ಲಿ ನೋಡ್ಕೊಬರ್ರಿ. ಟೋಟಲ್ ಅವ್ರ ರಿಜಿಸ್ಟರ್ ನಂಬರ್ ಅದಾವ. ಕಾಸ್ಟ್ ವೈಸ್ ಏನೋ ರಿಜಿಸ್ಟರ್ ನಂಬರ್ ಅದಾವು. ಕಾಸ್ಟ್ ವೈಸ್ ಕೊಟ್ಟಾರೆ. GMದವ್ರು ಕೊಟ್ಟಾರೆ ನೋಡೋ ಟೋಟಲ್ GMದವರು. ಅದೇ ರೀತಿ ಜನರಲ್ ಒಳಗೆ SCA ಒಳಗೆ ಫಸ್ಟ್ ಕೊಟ್ಟಾರೆ. ಅದೇ ರೀತಿ SCA ಒಳಗೆ PW ಕೊಟ್ಟಾರೆ. SCB ಒಳಗೆ ಜನರಲ್ ಕೊಟ್ಟಾರೆ. ಅದೇ ರೀತಿ SCB SCC ಜನರಲ್ ST ಅದೇ ಸ್ಕ್ರೋಲ್ ಮಾಡ್ರೆ ಅದೇ ರೀತಿ ಎಲ್ಲಕ್ಕ ಅಷ್ಟು ಬರ್ತವೆ ನೋಡಿ. ಇಲ್ಲಿ ST PWD ಮತ್ತು ಕ್ಯಾಟಗರಿ 1 ಒಳಗೆ ಜನರಲ್ ಕೊಟ್ಟಾರ. ಎಷ್ಟು ಮಂದಿ ಪಾಸ್ ಆಗ್ಯಾರ ಎಂಬುದನ್ನು ಕ್ಯಾಟಗರಿ PWD ಒಳಗೆ ಕೊಟ್ಟಾರ. ಕ್ಯಾಟಗರಿ 2A ಒಳಗೆ ಇಲ್ಲಿ ಅವರ ರಿಜಿಸ್ಟರ್ ನಂಬರ್ ಇರ್ತಾವೆ, ಎಷ್ಟು ಮಂದಿ ಪಾಸ್ ಆಗ್ಯಾರ ಎಂಬುದನ್ನು ಬರ್ತಾವೆ. ಟೋಟಲ್ ಏನು ನೋಡ್ಕೊರಿ ನೀವು. ಜನರಲ್ ಒಳಗೆ 2A ಒಳಗೆ ಎಷ್ಟು ನೋಡ್ರಿ ಟೋಟಲ್. ಕ್ಯಾಟಗರಿ 2A ಒಳಗೆ PWD ಮತ್ತು ಕ್ಯಾಟಗರಿ 2B ಒಳಗೆ ರಿಜಿಸ್ಟರ್ ನಂಬರ್ ಇರ್ತಾವೆ. ನೀವು ನೋಡ್ಕೊರಿ ನಿಮ್ಮ ರಿಜಿಸ್ಟರ್ ನಂಬರ್ ಐತಿ ಇಲ್ಲ ಪಾಸ್ ಆಗ್ಯಾರಿಲ್ಲ ಎಂಬುದನ್ನು ನೋಡ್ಕೊರಿ. ಅದೇ ರೀತಿ ಟೋಟಲ್ ಎಕನಾಮಿಕ್ಸ್ ಒಳಗೆ 511 ಮಂದಿ ಪಾಸ್ ಆಗ್ಯಾರ ರೀ. ಟೋಟಲಿಗೆ ಓವರಾಲ್ ಆಗಿ ಎಷ್ಟು ಮಂದಿ ಅಂದ್ರೆ 511 ಮಂದಿ ಪಾಸ್ ಆಗ್ಯಾರ. ಅದೇ ರೀತಿ ನಿಮ್ಮ ಸಬ್ಜೆಕ್ಟ್ ಯಾವ್ದು ಎಂಬುದನ್ನು ನೋಡ್ಕೊರಿ. ಇಲ್ಲಿ 41 ಸಬ್ಜೆಕ್ಟ್ ಅದಾವ. 41 ಸಬ್ಜೆಕ್ಟ್ ಒಳಗೆ ನಿಮ್ಮ ಸಬ್ಜೆಕ್ಟ್ ಯಾವ್ದು ಎಂಬುದನ್ನು ನೋಡ್ಕೊರಿ. ಅದೇ ರೀತಿ ಹಿಸ್ಟ್ರಿ ನೋಡ್ರಿ. ಹಿಸ್ಟ್ರಿ ಒಳಗೆ ನಿಮ್ಮ ನಂಬರ್ ಐತೆ ನೋಡ್ಕೊರಿ. ಅದ್ರೊಳಗೆ ನಿಮ್ಮ ರಿಜಿಸ್ಟರ್ ನಂಬರ್ ಐತೆ ನೋಡ್ಕೊರಿ. ನೀವು ಅಪ್ಲೈ ಮಾಡಿರಲ್ಲ ಅದು ನಂಬರ್ ಹಾಕ್ರಿ. ಈ ಥರ ನಿಮ್ದು ಯಾವ ಕಾಸ್ಟ್ ಒಳಗೆ ಎಂಬುದನ್ನು ನೋಡ್ಕೊರಿ. ನೋಡ್ಕೊಂಡು ರಿಜಿಸ್ಟರ್ ನಂಬರ್ ಇರ್ತಾರೆ ನೀವು ಪಾಸ್ ಆದಂಗೆ. ಆ ಲಿಸ್ಟ್ ಒಳಗೆ ನಿಮ್ದು ರಿಜಿಸ್ಟರ್ ನಂಬರ್ ಇರ್ಬೇಕು. ಇದ್ರೆ ಕ್ಲಿಯರ್ ಆದಂಗೆ ರೀ ಕಟಾಪ್ ಲಿಸ್ಟ್ ಒಳಗೆ. ಅದೇ ರೀತಿ ನೀವು ಯಾವ ಸಬ್ಜೆಕ್ಟ್ 41 ಸಬ್ಜೆಕ್ಟ್ ಅದಾವ ತಿಳಿನ್ರಿ. ಆ ಸಬ್ಜೆಕ್ಟ್ ಒಳಗೆ ನಿಮ್ದು ಯಾವ್ದೈತೆ ಎಂಬುದನ್ನು ನೋಡ್ಕೊರಿ. 41 ಸಬ್ಜೆಕ್ಟ್ ಇಲ್ಲಿ ನೀಡಿದ್ದೀವಿ ರೀ. ಅಲ್ಲಿ ಯಾವ ಸಬ್ಜೆಕ್ಟ್ ಐತೆ ಎಂಬುದನ್ನು ನೋಡ್ಕೊಂಡು ನಿಮ್ದು ಲಿಸ್ಟ್ ಒಳಗೆ ನೇಮತಿ ನೋಡ್ಕೊರಿ. ಈ ಲಿಂಕನ್ನು ನಾ ಡಿಸ್ಕ್ರಿಪ್ಷನ್ ಲಿಂಕ್ ಒಳಗೆ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ಓಪನ್ ಮಾಡ್ಕೊಂಡು ನಿಮ್ದು ಲಿಸ್ಟ್ ನೋಡ್ಕೊರಿ. ಥ್ಯಾಂಕ್ ಯು ಆಲ್. ಅದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ.